ಏನ್ ಗೊತ್ತಿಲ್ಲ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ 1952ರಲ್ಲಿ ಅಂಬೇಡ್ಕರ್ ಸಾಹೇಬ್ರು ಒಂದು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ. ಅದಕ್ಕಿಂತ ಮೊದಲು ಕಾಂಗ್ರೆಸ್ ದೊಡ್ಡ ರೋಗ ಅಂತ ಬರೆದ್ರಲ್ಲ. ಆಯ್ತು ಬಹಳ ಓಕೆ ಆಯ್ತು ಆಯ್ತು ಚರ್ಚೆ ಆಗಿದೆ ಅವತ್ತಿನ ಬಗ್ಗೆ ಚರ್ಚೆ ಆಗಿದೆ. ಕಾಂಗ್ರೆಸ್ ರಾಜೀನಾಮೆ ಕೊಡ್ತೀರಾ? ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ದೊಡ್ಡ ಕಾಂಗ್ರೆಸ್ ದೊಡ್ಡ ರೋಗ. ಓಕೆ ಓಕೆ ನಾವು ಆಯ್ತು ಕಾಂಗ್ರೆಸ್ ಅಂಬೇಡ್ಕರ್ ಅನ್ನ ಸೋಲಿಸಿದ್ದು ಕಾಂಗ್ರೆಸ್. ಸರಿ ಆಯ್ತು ಈಗ ಬಹಳ ಸ್ಪಷ್ಟವಾಗಿ ನೀವೀಗ ಚರ್ಚೆ ಮಾಡಬೇಡಿ. ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ಸೋಲಿಸ್ತಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಆಯ್ತು ಕಾಂಗ್ರೆಸ್ ಅಂತ ರೋಗ ಅಂತ ರಮೇಶ್ ಕುಮಾರ್ ಅಂಬೇಡ್ಕರ್ ಕಾಂಗ್ರೆಸ್ಗೆ ರೋಗ ಅವ್ರಿಗೆ ಪ್ರಿಯಾಂಕಾ ಅವರ ಮಣ್ಣು ಮಾಡಲಿಕ್ಕೆ 3ರಿಂದ 6 ಅಡಿ ಜಾಗ ಕೊಡದವ್ರು ಯಾರು? ಅವ್ರ ಮಣ್ಣು ಮಾಡಲಿಕ್ಕೆ ಜಾಗ ಕೊಡದವ್ರು ಯಾರು? ಅವ್ರ ಮಣ್ಣು ಮಾಡಲಿಕ್ಕೆ ಕೊಡದವ್ರು ಯಾರು? ಆಯ್ತು ಸರಿ ರೋಗ ಕಾಂಗ್ರೆಸ್ ರೋಗ. ಆಯ್ತು ಚಾಲು ತಗೊಂಡಿದ್ದಾರೆ ಕೂತ್ಕೊಳ್ಳಿ ಈಗ. ಆಯ್ತು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಸೋಲಿಸಿದ್ರು ಸತ್ತಾಗ ನೋಡಿ ಜಾಗ ಕೊಡಕ್ಕಾಗ್ಲಿಲ್ಲ. ಆಯ್ತು ಆಯ್ತು ಅದಕ್ಕೊಂದು ಸಮಯ ಕೊಡುವ ಪ್ರೂವ್ ಮಾಡಿದ್ದಾರೆ. ಸಮಯ ಕೊಡುವ ಕೂತ್ಕೊಳ್ಳಿ ಈಗ. ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಹಕ್ಕಿಲ್ಲ. ಆಯ್ತು ಅಂಬೇಡ್ಕರ್ ಬಗ್ಗೆ ಬಾಬಾ ಸಾಹೇಬ್ ಒಂದ್ ನಿಮಿಷ ಅಡ ಕೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಓದ ಕೇಳಿ. ಇವರಿಗೆ ಸ್ಪಷ್ಟವಾಗಿ ಸಂವಿಧಾನ ಬಂದಿದ್ದು ಕಾಂಗ್ರೆಸ್ ಸರ್ಕಾರದಿಂದ. ಆಯ್ತು ಚೇರ್ಮನ್ ಸಂವಿಧಾನ ಅಂತ ಪ್ರಿಯಾಂಕಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಆಯ್ತು ಈಗ ಸಂವಿಧಾನ ಮಾಡಬೇಕು ಅಂತಂದವರು ನೀವು ಮನುಸ್ಮೃತಿ ಆಯ್ತು ನೀವು ಚರ್ಚೆ ಮಾಡ್ತಾರೆ. ಬಾಬಾ ಸಾಹೇಬರ ಬಗ್ಗೆ ಮಾತಾಡಕ್ಕೆ ಜ್ಯೋತಿ ಸರ್ಕಲ್ ಕರೆಕ್ಟ್ ಮಾಡಿ ಅಂಬೇಡ್ಕರ್ ಸರ್ ಇಲ್ಲಿ ಮಾತಾಡ್ತೀರಿ. ನೀವು ಯಾರು ಕೂಡ ಜ್ಯೋತಿ ಸರ್ಕಲ್ ಅಂತ ಕರೆಕ್ಟ್ ಮಾಡಿ ಅಂಬೇಡ್ಕರ್ ಮೂರ್ತಿ ಫೋಟೋ ಇಟ್ಕೊಂಡು ಮಂಗಳೂರಲ್ಲಿ ಅಲ್ಲಿ ಮಾಡಿದೆ. ಇಲ್ಲಿ ಯಾಕೆ ಮಾತಾಡ್ತೀರಿ? ನೀವು ಆಯ್ತು ಅಲ್ಲಿ ಮಂಗಳೂರ ಜ್ಯೋತಿ ಸರ್ಕಲ್ ಅನ್ನು ಕರೆಕ್ಟ್ ಮಾಡಿ ಅಂಬೇಡ್ಕರ್ ಹೆಸರಲ್ಲಿ ಅದನ್ನು ಪ್ರಶ್ನೆ ಮಾಡಿ ಅದನ್ನು ಕರೆಕ್ಟ್ ಮಾಡಿ ಅಲ್ಲಿ ಮಾಡಿದ. ಇಲ್ಲಿ ಯಾಕೆ ಮಾತಾಡ್ತೀರಿ ಸುಮ್ಮನೆ ಬಂದು? ಅಂಬೇಡ್ಕರ್ ಅವರಿಗೆ ಆಯ್ತು ನರೇಂದ್ರ ಸ್ವಾಮಿ ಅವರೇ ಅಂಬೇಡ್ಕರ್ ಮಾತಾಡ್ತೀರಾ? ಈಗ ನೀವೀಗ ಆಯ್ತು ನಿಮಗೆ ಸಂವಿಧಾನ ಬಗ್ಗೆ ಗೌರವ ಇಲ್ಲ. ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಾ? ಚಾಲೆಂಜ್ ತಗೊಳ್ರಿ, ಸ್ವೀಕಾರ ಮಾಡ್ರಿ. ಓಲಿ ಚಾಲೆಂಜ್ ಸ್ವೀಕಾರ ಮಾಡಿ. ಈಗ ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ. ಚರ್ಚೆ ಸ್ವೀಕಾರ ಮಾಡ್ರಿ ಚಾಲೆಂಜ್. ಅಧ್ಯಕ್ಷ
ಅಧ್ಯಕ್ಷರೇ, ಮನುವಾದಿ ಬಿಜೆಪಿಗಳಿಗೆ ಸವಾಲ್ ಹಾಕಿದ್ದಾರೆ ಅವಕಾಶ ಕೊಡಿ. ಮಾನ್ಯ ಬೆಲ್ಲದವರು ಮನುವಾದಿ ಬಿಜೆಪಿಗಳಿಗೆ ಧಿಕ್ಕಾರ. ಈ ಸದನ ಉಪಯೋಗ ಮಾಡಬೇಡಿ. ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ನವರಿಗೆ ಧಿಕ್ಕಾರ. ಹಿಟ್ ಅಂಡ್ ರನ್ ಆಯ್ತು, ಈಗ ನೀವು ನಿಮ್ಮ ಚಾಲೆಂಜ್ ಬಗ್ಗೆ ಮಾತಾಡ ಉಪಯೋಗ ಮಾಡಬೇಡಿ. ಆಯ್ತು, ಅವ್ರು ಚಾಲೆಂಜ್ ಹಾಕಿದ್ರಿ, ನೀವು ಚಾಲೆಂಜ್ ಸ್ವೀಕಾರ ಮಾಡಿದಿರಿ, ನಿಮಗೆ ಸವಾಲ್ ಇದಕ್ಕೊಂದು ವ್ಯವಸ್ಥೆ ಮಾಡೋ. ಈಗ ಚಾಲೆಂಜ್ ಹಾಕಿದ್ದಾರೆ, ಅವರ ಭಾಷಣದ ಪ್ರತಿಗಳನ್ನು ತೋರಿಸ್ತಾರೆ. ಆಯ್ತಪ್ಪ, ಮಾತಾಡಿ. ಅಧ್ಯಕ್ಷ, ರಮೇಶ್ ಕುಮಾರ್ ಈಗ ತಮ್ಮ ಕೋಟರಿಯೊಳಗೆ ಕರೀರಿ ಕರೆದ ಆ ಕಾಗದಗಳನ್ನು ನೋಡೋಣ ಅಂತ ನೋಡಿ ಒಂದು ನಿರ್ಣಯ ಮಾಡಿ. ಆಯ್ತು, ಈಗ ಪ್ರಿಯಾಂಕಾ ಅವರೇ, ಈಗ ಎಂ.ಬಿ. ಪಾಟೀಲ್ ಮಿನಿಸ್ಟರ್ ಕೇಳಿ. ಆಯ್ತು, ಈಗ ಒಂದ್ ಸೆಕೆಂಡ್ ಮಾತಾಡ್ತೇನೆ. ಈಗ ಆಯ್ತು, ಒಂದು ಆಯ್ತು, ರೆಡಿ ಇದ್ದೀರಲ್ಲ? ಆಯ್ತು, ರೆಡಿ ಇದ್ದೀರಿ, ಕೂತ್ಕೊಳ್ಳಿ. ಈಗ ಆಯ್ತು, ನೀವು ರೆಡಿ ಇದ್ದೀರಿ, ಅವ್ರು ಚಾಲೆಂಜ್ ಹಾಕಿದ್ದಾರೆ, ನೀವು ರೆಡಿ ಇದ್ದೀಗ ನಾನು ತೀರ್ಮಾನ ಕೊಡ್ತೇನೆ. ಅವ್ರು ಸ್ವೀಕಾರ ಮಾಡಿದ್ದಾರೆ. ಆಯ್ತು, ನೀವು ಸುಮ್ಮನೆ ಕೂತ್ಕೊಂಡು ಮಾತಾಡುದು, ನೀವು ಸುಮ್ಮನೆ. ಆಯ್ತು ಆಯ್ತಮ್ಮ, ನೀವು ಚಾಲೆಂಜ್ ಹಾಕಿದ್ದೀರಿ, ಅವ್ರು ಚಾಲೆಂಜ್ ಸ್ವೀಕಾರ ಮಾಡಿದ್ದಾರೆ. ನೀವು ಚಾಲೆಂಜ್ ಹಾಕಿದ್ರು ಚಾಲೆಂಜ್ ಸ್ವೀಕಾರ ಮಾಡಿದ್ದಾರೆ. ನಾವು ಚಾಲೆಂಜ್ ನೀವು ಅವಕಾಶ ಕೊಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳ್ರಿ, ಮತ್ತೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದಾರಲ್ಲ? ಆಯ್ತು, ಅದಕ್ಕೆ ಸಮಾವಕಾಶ ಕೊಡ್ತೇನೆ, ಈ ವಿಚಾರಕ್ಕೆ ಸಮಾವಕಾಶ ಕೊಡ್ತೇನೆ. ಒಂದು ಸೆಕೆಂಡ್. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಈಗ ನಿಲ್ಲಿ. ಯಾಕೆಲ್ಲ ನಿಲ್ತೀರಿ? ಯಾಕೆಲ್ಲ ನಿಲ್ತೀರಿ? ಚರ್ಚೆ ಆಗ್ಲಿ 2 ದಿನ ಚರ್ಚೆ. ಅದು ಈಗ ಅವ್ರು ಚಾಲೆಂಜ್ ಹಾಕಿದ್ದಾರೆ, ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ. ಆಯ್ತು, ನಾನು ತೀರ್ಮಾನ ಕೊಡ್ತೀನಿ. ಈಗ ನೀವು ಕೂತ್ಕೊಳ್ಳಿ, ಈಗ ಸ್ವಲ್ಪ. 2 ದಿನ ಇದೆ ಚರ್ಚೆ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಈಗ ಕೂತ್ಕೊಳ್ಳಿ. ಈಗ ಕೂತ್ಕೊಂಡಿದ್ದಾರಲ್ಲ, ಈಗ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ, ಅವ್ರು ಚಾಲೆಂಜ್ ಹಾಕಿದ್ದಾರೆ, ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ. ಆಯ್ತು, ಈಗ ನಾನು ಆಯ್ತು, ಅದನ್ನ ಬಗೆಹರಿಸ್ತೇನೆ. ಕೂತ್ಕೊಳ್ಳಿ ಒಂದು ಸೆಕೆಂಡ್, ನಾವು ಮಾತಾಡೋ ಅವಕಾಶ ಕೊಡಿ. ಆಯ್ತು ಆಯ್ತು ಆಯ್ತು, ಕೂತ್ಕೊಳ್ಳಿ. ಈಗ ಆಯ್ತಪ್ಪ, ಆಯ್ತು. ಈಗ ಚಾಲೆಂಜ್ ಸ್ವೀಕಾರ ಮಾಡಿದ್ರಲ್ಲ, ಕೂತ್ಕೊಳ್ಳಿ ಒಂದ್ಸರಿ, ಕೂತ್ಕೊಳ್ಳಿ. ಎತ್ತಲ್ಲ, ಆಯ್ತು, ಮಾತಾಡ್ತೇನೆ. ಈಗ ನಾನೀಗ ಮಾತಾಡ್ತೇನೆ. ಪ್ರಿಯಾಂಕಾ ಖರ್ಗೆ ಓಡಿ ಹೋಗ್ಬಾರ್ದು. ಆಯ್ತು, ನೀವು ಚರ್ಚೆ ಆಗ್ಬೇಕು. ಒಂದ್ ಸೆಕೆಂಡ್. ಅಧ್ಯಕ್ಷರೇ, ನೀವು ಕೂತ್ಕೊಳ್ಳಿ. ಆಯ್ತು ನಾವಿಲ್ಲಿ ಆಯ್ತು, ನಮ್ಮ ಒಂದ್ ಸೆಕೆಂಡ್. ವೀರ ಸಾವರ್ಕರ್ ಆಯ್ತು, ಈಗ ಇಲ್ಲಿ ಕೇಳಿ. ಅಂಬೇಡ್ಕರ್ ಆಯ್ತು, ಕೂತ್ಕೊಳ್ಳಿ. ಜವಾಹರ್ಲಾಲ್ ನೆಹರು ಕೂತ್ಕೊಳ್ಳಿ. ಜವಾಹರ್ಲಾಲ್ ನೆಹರು ಮೀಸಲಾತಿ ಕೊಡ್ಲಿಕ್ಕೆ ವಿರೋಧ ಇದ್ರು. ಸಿಟ್ ಡೌನ್. ಎಲ್ಲ ಕುಳಿತುಕೊಳ್ಳಿಯಪ್ಪ. ಯಾಕೆ ನಿಲ್ತೀನಿ? ಯಾಕೆ ಮಾತು? ನಮ್ಗೆ ಯಾರಿಗೆ ಅರ್ಥ, ಏನ್ ಮಾತಾಡ್ತೀವಿ, ಯಾರಿಗೆ ಅರ್ಥ ಆಗ್ತದೆ? ಆಯ್ತು, ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅವರು. ಇಲ್ಲ ಜವಾಹರ್ಲಾಲ್ ನೆಹರು ನೋಡಿ, ಜವಾಹರ್ಲಾಲ್ 18 ವರ್ಷಗಳ ಕಾಲ ರಾಷ್ಟ್ರದ ಪ್ರಧಾನಿ ಅವ್ರು ಗೊತ್ತಿಲ್ಲ ಮೀಸಲಾತಿ ಎಲ್ಲ ರಾಜ್ಯದ ಅವ್ರು ಗೊತ್ತಿಲ್ಲ ಬರ್ತಿತ್ತ. ನೀವು ಯಾಕೆ ಚರ್ಚೆ ಮಾಡ್ತೀರಿ? ಅವರು ಪ್ರಧಾನಿ ಆಗಿದ್ರು ವೀರ ಸಾವರ್ಕರ್ ಕಾಲದಲ್ಲಿ ಆಗಿ. ಮಂತ್ರಿ ಅವರೇ, ಆಯ್ತು, ಈಗ ಆಗಿ ಒತ್ತಡ ಕೊಡ್ತೇನೆ ಹೇಳಿದ್ದೀರಲ್ಲ. ಈಗ ನೀವು ನಾವು ಮಾತಾಡ್ತೇನೆ. ಈಗ ಒಂದ್ ಸೆಕೆಂಡ್, ನಾನು ಅವಕಾಶ ಕೊಡ್ತೇನೆ. ನಾನು ಅವಕಾಶ ಕೊಡ್ತೇನೆ. ಅವಕಾಶ ಖಂಡಿತವಾಗಿ ಕೊಡ್ತೇನೆ. ಆಯ್ತು, ಒಂದ್ಸ ಮಾತಾಡ್ಲಿಕ್ಕೆ ಅವಕಾಶ ಬಿಡಿ ಅವರೇ. ಒಂದ್ ಸೆಕೆಂಡ್, ಕೂತ್ಕೊಳ್ಳಿ. ಸಿಟ್ ಡೌನ್ ಅಲ್ಲಿ ಕೂತ್ಕೊಳ್ಳಿ. ಅವಕಾಶ ಕೊಡಿ. ಅವಕಾಶ ಕೊಡ್ತೇವೆ. ರಾಮಮೂರ್ತಿ ಅವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶ ಕೊಡ್ತೇನೆ. ಚರ್ಚೆ ಆಗ್ಬೇಕು. ಕೂತ್ಕೊಳ್ಳಿ ಅವರೇ. ಈಗ ಒಂದ್ ಸೆಕೆಂಡ್. ಮಂತ್ರಿಗಳೇ, ನೀವು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅಲ್ಲಿ ಅವ್ರು ನಿಂತ್ಕೊಂಡು ಮಾತಾಡ್ತಾರೆ, ಮತ್ತೆ ಆ ಕಡೆ ಈ ಕಡೆ ಚರ್ಚೆ. ಮಂತ್ರಿ ಅವರೇ, ಮಂತ್ರಿಗಳೇ, ನೀವೆಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಹೇಗೆ? ಬರೆದಿದ್ದಾರೆ ಅಂಬೇಡ್ಕರ್ ಜಿ ಅವರು. ಮಂತ್ರಿ ಅವರೇ, ಎಂ.ಬಿ. ಪಾಟೀಲ್ ಮಂತ್ರಿ ಅವರೇ, ನೀವು ಯಾಕೆ ಮಾತಾಡ್ತೀರಿ? ನೋಡ್ರಿ ಅಶ್ವತ್ಥನಾರಾಯಣ ಅವರೇ, ನಿಮ್ಮ ಜನಸಂಘನೂ ಇರಲಿಲ್ಲ, ನೀವು ಸ್ವತಂತ್ರ ಸಂಗ್ರಾಮದಲ್ಲಿ ಇರಲಿಲ್ಲ, ನೀವು ಬ್ರಿಟಿಷರಿಗೆ ಇದು ಮಾಡಿದವರು. ಬ್ರಿಟಿಷ್ ಅವ್ರೀಗ ಸ್ವೀಕಾರ ಮಾಡಿದಾರಲ್ಲ. ಬರ್ಕೊಟ್ಟವ್ರು ಯಾರು? ಬರ್ಕೊಟ್ಟವ್ರು ಯಾರು?
ಆಯ್ತು ಈಗ ಅವ್ರು ನೀವು ಚಾಲೆಂಜ್ ಹಾಕಿದ್ರೆ ಅವ್ರು ಸ್ವೀಕಾರ ಮಾತಾಡಿ ಅವಕಾಶ ಕೊಡಿ ಅಂತ ಹೇಳಿ ಎತ್ತಲವ್ರೆ ಆಯ್ತು ಕೂತ್ಕೊಳ್ಳಿ. ನಾವು ದಾಖಲೆ ಕೊಡ್ತೀವಿ. Accept ಮಾಡ್ರಿ, challenge ಮಾಡ್ರಿ. ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ ಅವರ ಚಾಲೆಂಜ್ ಅಕ್ಸೆಪ್ಟೆಡ್ ಚಾಲೆಂಜ್ ಕೂತ್ಕೊಳ್ಳಿ. ಆಯ್ತು ಒಂದ್ ಸೆಕೆಂಡ್ ನಾನೀಗ ಮಾತಾಡ್ತೇನೆ. ನಾನು ನಿಮ್ಗೆ ನಾನು ಸಮಾವಕಾಶ ಕೊಡ್ತೇನೆ. ನಾ ಮಾತಾಡ್ತೇನೆ. ನೀವು ಅವಕಾಶ ಒಂದ್ ಸೆಕೆಂಡ್ ಅವಕಾಶ ಕೊಡ್ತೇನೆ. ಆಯ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ನಾನು ಮಾತಾಡ್ತೀನಿ. ಕೂತ್ಕೊಳ್ಳಿ. ಈಗ ನಾನು ಹೇಳ್ತೇನೆ. ಈಗ ಆಯ್ತು ಒಂದ್ಸ ಬೆಲ್ಲ ಆಯ್ತು ಅಲ್ಲಿ ಕೂತ್ಕೊಳ್ಳಿ. ಕಾಂಗ್ರೆಸ್ಸಿನ ಆಯ್ತಪ್ಪ ಮಾತಾಡ್ತೇನೆ ನಾನು. ನಾಚಿಕೆ ಬರಬೇಕು. ಕಾಂಗ್ರೆಸ್ಸಿನ ಪರವಾಗಿ ಆಯ್ತು ಕ್ಷಮಾಪಣೆ ಕೇಳಿದ್ದಾರೆ. ಯಾಕೆ ನೀವು ಮಾತಾಡ್ತೀರಿ? ನಾನು ರಮೇಶ್ ಕುಮಾರ್ ಅವರು ನಿಲ್ಲಿ ಕ್ಷಮಾಪಣೆ ಕೇಳಿದ್ದಾರೆ. ಆಯ್ತಮ್ಮ ಆಯ್ತು ಮಾತಾಡ್ತಾ ಒಂದ್ ಸೆಕೆಂಡ್. ಈಗ ಚರ್ಚೆ ಆಯ್ತಮ್ಮ ಈಗ ಒಂದ್ ಸೆಕೆಂಡ್. ಈಗ ಅಂಬೇಡ್ಕರ್ ಚರ್ಚೆ ಬಂದಾಗ ಬಹಳ ಚರ್ಚೆ ಆಯ್ತು. ಮಾನ್ಯ ಉತ್ತರ ಕೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಚಾಲೆಂಜ್ ಹಾಕಿದ್ದಾರೆ. ನೀವು ಆಯ್ತು ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ. ನಿಮ್ಮ ಇಬ್ಬರಿಗೂ ಕೂಡ ಸಂಪೂರ್ಣವಾಗಿ ನಿಮ್ಮ ಚಾಲೆಂಜ್ ಹಾಕಿದವರಿಗೆ ಚಾಲೆಂಜ್ ಸ್ವೀಕಾರ ಮಾಡೋರಿಗೆ ಸಂಪೂರ್ಣ ಸಮಯ ಅವಕಾಶ ನಾನು ಮಾಡಿ ಕೊಡ್ತೇನೆ. ನಾನು ಹೇಳ್ದಿಷ್ಟೇ. ಯಾರೆಲ್ಲ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿಕ್ಕೆ ಅವಶ್ಯ ಕೊಡಿ. ಇಲ್ಲಿ ಆಯ್ತು ಇಲ್ಲಿ ಒಂದ್ ಸೆಕೆಂಡ್. ಯಾರೆಲ್ಲ ತಾವೆಲ್ಲ ಎದ್ದು ನಿಂತು ಮಾತಾಡಿ ಯಾರೆಲ್ಲ ಈಗ ಇಲ್ಲೆದ್ದು ನಿಂತು ಶಿವಲಿಂಗ ಅವ್ರೆ ಏನ್ ಗೊತ್ತಾದ್ರೆ ಶಿವಲಿಂಗ ಕಾಯಕ್ ಬಂದಲ್ಲ ನಾವು ಚರ್ಚೆ ಮಾಡಕ್ ಬಂದಿರೋದು. ಶಿವಲಿಂಗ ಅವ್ರೆ ನಿಮ್ ಕೋಡ್ನ ಎತ್ತರಕ್ಕೆ ಬರಕ ಶಿವಲಿಂಗ ಅವ್ರೆ ಈಗ ಸಮಯಾವಕಾಶ ನೋಡಿ. ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಉತ್ತರ ಮುಗಿಸ್ಬೇಕು. ಅದರ ಮಧ್ಯದಲ್ಲಿ ಚರ್ಚೆ ಬಂತು. ಒಂದು ಕಡೆ ಚಾಲೆಂಜ್ ಹಾಕಿದ್ದಾರೆ, ಇನ್ನೊಂದು ಕಡೆ ಸ್ವೀಕಾರ ಮಾಡಿದಿರಿ. ಆಯ್ತಪ್ಪ ನಿಮ್ಮ ಈ ಒಂದು ಪ್ರೀತಿಪೂರ್ವಕವಾದ ಚಾಲೆಂಜ್ ಮತ್ತು ಸ್ವೀಕಾರಕ್ಕೆ ಅದಕ್ಕೆ ಒಂದು ವೇದಿಕೆ ಒದಗಿಸೋ ನನ್ನ ಜವಾಬ್ದಾರಿ. ನಾನು ಹೇಳ್ದಿಷ್ಟೇ. ನಾನು ವೇದಿಕೆ ಒದಗಿಸ್ತೇನೆ. ನಿಜವಾಗಿ ನಿಮಗೆ ಪ್ರೀತಿ ಇದೆಲ್ಲ ಇದ್ದರೆ ಯಾರು ಕೂಡ ತಪ್ಪಿಸಬಾರ್ದು. ಆದ ಕಾರಣ ಮುಂದಿನ ಶುಕ್ರವಾರ ಮಧ್ಯಾಹ್ನದ ನಂತರ ತಾವೆಲ್ಲ ಇಲ್ಲೇ ಇರಬೇಕು. ಆವಾಗ ನಿಮ್ಗೆ ಸಂಪೂರ್ಣದ ಅವಕಾಶ ನನಗೆ ಮಾಡಿ ಕೊಡ್ತೇನೆ. ನಿಮ್ಮ ಪ್ರೀತಿ ಎಷ್ಟಿದೆ ಅಂತ ನಮ್ಗೆ ಆವಾಗ ಗೊತ್ತಾಗ್ತದೆ. ಆಯ್ತು ಮುಂದೆ ಹೋಗಿ ಮಾನ್ಯ ಮುಖ್ಯಮಂತ್ರಿ ಓದಿ. ಆಯ್ತು ಆಯ್ತು ಮುಗೀತಲ್ಲ ಕೂತ್ಕೊಳ್ಳಿ. ಈಗ ಆಯ್ತು ಕೂತ್ಕೊಳ್ಳಿ ಮುಗೀತು. ಇಲ್ಲ ಆಫ್ಟರ್ ಫ್ರೈಡೆ ಮಧ್ಯಾಹ್ನ ನಂತರ ಯಾವ ಶುಕ್ರವಾರ ಕೂತ್ಕೊಳ್ಳಪ್ಪ. ಸಮಯ ನಿಗದಿಪಡಿಸಿದ್ದೇನೆ. ಚರ್ಚೆ ಮಾಡಿ ಅವತ್ತು ಶುಕ್ರವಾರ ಮಧ್ಯಾಹ್ನ ನಂತರ. ಆಯ್ತು ಪ್ರಿಯಾಂಕ್ ಶುಕ್ರವಾರ ಮಧ್ಯಾಹ್ನ ನಂತರ ಮಾತಾಡಿ. ಅಲ್ಲ ರಿಪ್ಲೈ ಆಗ್ಲಿ ನೋಡಿ. ರಿಪ್ಲೈ ಕೊಡಿದ್ರೆ ಈ ರೀತಿ ಆಯ್ತು. ಅವರು ಯಾವ್ದರ ಚಾಲೆಂಜ್ ಅಂತ ನಿಮ್ಗೆ ಹೇಳ್ತಾರೆ. ಓದಿ ಆಯ್ತು ನೋಡಿ. ನಾವು ಎತ್ತಿರೋ ಪ್ರಶ್ನೆನ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ಅವಾಗ ಮಾತಾಡೋಣ. ಇಲ್ಲ ಮಾತಾಡಿ ಸಬ್ಜೆಕ್ಟ್ ಇಲ್ಲಲ್ಲ. ಯಾರು ಮಾತಾಡೋ ವಿಚಾರ ಇಲ್ಲ. ಮುಗಿದ್ದು ಈ ಪಲಾಯನವಾದ ಯಾಕೆ ಹೇಳಿದ್ದೀರಿ? ಶುಕ್ರವಾರ ಮಧ್ಯಾಹ್ನ ನಂತರ ಅವ್ರು ಇವ್ರು ಮಾತಾಡ್ತಾರೆ. ಇಲ್ಲಿ ಸದನ ನಿಮ್ಮೆಷ್ಟಿದೆ ಅಷ್ಟೇ ನಂದು ಇದೆ. RSS ಕಚೇರಿ ಅನ್ಕೊಂಡ್ರ ಅಧ್ಯಕ್ಷರೇ ಇದು ಆಯ್ತು ಮುಗಿದ್ದೆಲ್ಲ ಉತ್ತರ ಕೊಡುವಾಗ ಅವರು ಒಂದು ಪ್ಯಾರಾಗ್ರಾಫ್ ಮಾನ್ಯ ಮುಖ್ಯಮಂತ್ರಿಗಳು ಓದಕ್ಕೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಓದಿದ್ರೆ ಆಯ್ತಲ್ಲ. ಕೇಳಿ ಇಲ್ಲಿ. ಅಂಬೇಡ್ಕರ್ ಅವರು ಜನವರಿ 18ನೇ ತಾರೀಕು ಆಯ್ತು. ಅವು ಯಾವ ಚಾಲೆಂಜ್ ಹೇಳ್ತಾ ಇದ್ದಾರೆ ಅಷ್ಟೇ. Incarceration. I agree with your analysis of Congress attitude towards me and towards the Congress. Whether he has ಯಾಕೆ ನೀವೆಲ್ಲ ಮಾತಾಡ್ತೀನಿ? ನೀವ್ ಯಾಕೆ ಮಾತಾಡ್ತೀರಿ? ನೀವು ಕೂದ ನಿಂಗೆ ಮಾತಾಡಿ ಯಾಕೆ ಮಾತಾಡ್ತೀರಿ? ಅವರು ಗಲಿ ಗಲಿ ಮೇ ಚೋರ್ ಹೈ, ಕಾಂಗ್ರೆಸ್ ವಾಲಾ ಚೋರ್ ಹೈ, ಗಲಿ ಗಲಿ ಮೇ ಚೋರ್ ಹೈ, ಕಾಂಗ್ರೆಸ್ ವಾಲಾ ಚೋರ್ ಹೈ. ಅಂಬೇಡ್ಕರ್ ಅವರಿಗೆ ಆಯ್ತು
ನಾಲ್ದು ಶುಕ್ರವಾರ ಮಧ್ಯಾಹ್ನ ನಂತರ ಅವಕಾಶ ಇದೆ, ಚರ್ಚೆ ಮಾಡಿ. ರಾಜೀನಾಮೆ ಯಾವಾಗ ಕೊಡ್ತೀರಾ? ಆಯ್ತು, ಸಾಕಪ್ಪ, ಮುಗೀತಲ್ಲ. ರೋಗ ನಾನು ಮುಖ್ಯಮಂತ್ರಿ ಅಂತ ಕಂಟಿನ್ಯೂ ಮಾಡಿ. ಪ್ರಪೋಸಲ್ ಪಾರ್ಟಿಷನ್ ಆಯ್ತು, ಶುಕ್ರವಾರ ನಂತರ ಚರ್ಚೆ ಮಾಡ್ತಾರೆ. ಶುಕ್ರವಾರ ಮಧ್ಯಾಹ್ನ ನಂತರ ಚರ್ಚೆ ಮಾಡಿ. ಅಂಬೇಡ್ಕರ್ ವಿರೋಧಿಗಳು, ಬಾಬಾ ಸಾಹೇಬ್ ವಿರೋಧಿಗಳು ರಾಜಕೀಯ ಬರಬೇಕಿದೆ. ಅಂಬೇಡ್ಕರ್ನ ಸೋಲಿಸಿದ್ದಾರೆ. ಏನು ಅದನ್ನು ಓದ್ಬಿಟ್ಟ? ಅದನ್ನು ಓದ್ಬಿಟ್ಟ? ಅಂಬೇಡ್ಕರ್ಗೆ ಭಾರತ ರತ್ನ ಕೊಡ್ತಾರೆ ಯಾರು? ಅಂಬೇಡ್ಕರ್ ವಿರೋಧಿಗಳು, ದಲಿತರ ವಿರೋಧಿಗಳು ನೀವು, ಅಂಬೇಡ್ಕರ್ ವಿರೋಧಿಗಳು ನೀವು. ರಾಜೀನಾಮೆ ಕೊಡ್ರಿ, ರಾಜೀನಾಮೆ ಕೊಡಿ. ಸಾವರ್ಕರ್ defeated ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಿಖಿತ ಮೂಲಕ ಪತ್ರದಲ್ಲಿ ಹೇಳಿದ್ದಾರೆ. ರಾಜೀನಾಮೆ ಕೊಡಿ. ಈಗ ರಾಜೀನಾಮೆ ಯಾವಾಗ ಕೊಡ್ತೀರಾ? ಮಾನ್ಯ ಅಧ್ಯಕ್ಷರೇ, ನಾವು ಅದನ್ನ ಓದ್ಬಿಟ್ಟು ರೂಲಿಂಗ್ ಕೊಡಿ. ಅಧ್ಯಕ್ಷರೇ, ಅಂತ ಕಳ್ಸ್ಕೊಟ್ಟಿದ್ದೀನಿ, ಓದ್ಬಿಟ್ಟು ಶುಕ್ರವಾರ ಮಧ್ಯಾಹ್ನ ಟೈಮ್ ಇದೆ, ಎಲ್ಲ ಇಲ್ಲಿ ಕೂತ್ಕೊಳ್ಳಿ. ಶುಕ್ರವಾರ ಮಧ್ಯಾಹ್ನ ನಂತರ ಎಲ್ಲ ಚಾಲೆಂಜ್ ಎಲ್ಲ ಮಾಡುವ. ರಾಜಕೀಯ ಬರ್ಬೇಕು ನಿಮ್ಗೆ. ಮಹಾತ್ಮ ಗಾಂಧಿ ಅಂಬೇಡ್ಕರ್ ವಿರೋಧಿಗಳು, ಸಾವರ್ಕರ್ ಸೋಚಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರೇ ಬರ್ದಿರೋದು. ಚಾಲೆಂಜ್ ತಗೊಂಡು ಅಧ್ಯಕ್ಷರೇ ಚರ್ಚೆಗೆ ಅವಕಾಶ ಕೊಡ್ರಿ, ಪಟ್ಟಿಯಲ್ಲಿ ಕೇಳಿರಿ. ಅಧ್ಯಕ್ಷರು, ಇದ್ರ ಬಗ್ಗೆ ಒಂದು ಚರ್ಚೆ ಆಗಲಿ. ಇದನ್ನ ನೋಡ್ಕೊಂತ ಸುಮ್ಮ ಕುಂತಾರ. ಅಂಬೇಡ್ಕರ್ ಅವರ ಅನ್ಯಾಯದ ವಿಷಯ ನಾವು ಮಾತಾಡಿದಾಗ ಮುಖ್ಯಮಂತ್ರಿಗಳು ಸುಮ್ಮ ಕುಂತಾರ. ಮುಖ್ಯಮಂತ್ರಿಗಳಿಗೆ ಧ್ವನಿ ಹೋಗ್ಬಿಡ್ತದೆ. ಅಂಬೇಡ್ಕರ್ ಅವರಿಗೆ ದೆಹಲಿಯಲ್ಲಿ ಕೂಡ್ಲಿಕ್ಕೆ ಜಾಗ ಕೊಡ್ಲಿಲ್ಲ, ಅದನ್ನ ಯಾರು ಕೊಡ್ಲಿಲ್ಲ ಅಂತ ಕೇಳಿದಾಗ ಮುಖ್ಯಮಂತ್ರಿಗಳಿಗೆ ಧ್ವನಿ ಹೋಗ್ತದೆ. ಅಂಬೇಡ್ಕರ್ ಅವರಿಗೆ ದೆಹಲಿಯಿಂದ ಕರ್ಕೊಂಬರಕ ವಿಮಾನದಲ್ಲಿ ದುಡ್ಡಿಲ್ದಾಗ ಅದನ್ನ ದುಡ್ಡಿನ ವ್ಯವಸ್ಥೆ ನೀವು ಯಾಕೆ ಮಾಡಲಿಲ್ಲ ಅಂತ ಕೇಳಿದಾಗ ಧ್ವನಿ ಹೋಗ್ತದೆ. ಯಾಕೆ ಅವ್ರನ್ನ ಸೋಲ್ಸಿದ್ರಿ ಅಂತ ಕೇಳಿದಾಗ ಧ್ವನಿ ಹೋಗ್ತದೆ ಮುಖ್ಯಮಂತ್ರಿಗಳಿಗೆ. ಅದರಲ್ಲಿ ಮಾತಾಡಕ್ಕೇನಿಲ್ಲ. ಭಾರತ ರತ್ನ ಯಾಕೆ ಕೊಡ್ಲಿಲ್ಲ ಅಂಬೇಡ್ಕರ್ ಅವ್ರಿಗೆ ಅಂತ ಕೇಳಿದಾಗ ಧ್ವನಿ ಹೋಗ್ತದೆ. ಏನ್ ಮಾಡೋಣ? ಒಳಗಡೆ ಹೋಗಲ್ಲ, ಯಾರು ಮಾತಾಡ.
ಒಳಗಡೆ ಓದ್ಕೊಂಬನ್ನಿ ಹೋಗಿ. ಸಾವರ್ಕರ್ ಹೆಸರು ಹೇಳಿದ್ರೆ ನಿಮ್ಮ ಪಾರ್ಟ್ನರು